ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಿಶೇಷವಾಗಿ ರೊಟ್ಟಿಗೆ ಅಂತಲೇ ಒಂದು ಬೆಸ್ಟ್ ಸೈಡ್ ಡಿಶ್ ಹೇಳ್ಕೊಡ್ತೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಟಾಫಟ್ ಅಂತ ಮಾಡ್ಬೋದು. ತುಂಬ ಏನೇ ಸಾಮಗ್ರಿಗಳು ಬೇಕಾಗಿಲ್ಲ. ತೊಗೊಂಡು ಬಾ ಯಾವ ಸೀನೂ ಇಲ್ಲ. ಸಮಯನೂ ಅಷ್ಟೇ ಕಣ್ರಿ, 10 ನಿಮಿಷ ಸಾಕು, ಮುಗಿದು ಹೋಯಿತು. ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ 2 ಆಲೂಗಡ್ಡೆ, 2 ಬದನೆಕಾಯಿ, 2 ಈರುಳ್ಳಿ, 2 ಟೊಮ್ಯಾಟೊ, ಮುಗೀತು ಕತೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಎಲ್ಲನೂ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ನಮ್ಮ ಮನೆ ದೇವ್ರುಗಳಿದ್ದೇ ಇರ್ತಾವೆ, ಟೊಮ್ಯಾಟೊ ಈರುಳ್ಳಿ ಅದಿಲ್ಲದೆ ಅಡುಗೆನೇ ಆಗಲ್ಲ. ಸೊ ಇವಾಗ ಬಾಣಲೆ ತೊಗೊಂಡು ಎಣ್ಣೆ ಹಾಕಿ ಸಾಸಿವೆ ಸಿಡಿದ ತಕ್ಷಣ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ 2 ನಿಮಿಷ ಬಿಡಿ. ಅದಾದ ತಕ್ಷಣ ಆಲೂಗಡ್ಡೆ ಹೆಚ್ಚಿಟ್ಕೊಂಡಿರೋ ಅದನ್ನು ಕೂಡ ಹಾಕ್ಕೊಳ್ಳಿ. ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ, ತರಕಾರಿಗೆ ಬೇಯುವಷ್ಟು. ನೆಕ್ಸ್ಟು ಹೆಚ್ಚಿಟ್ಕೊಂಡಿರುವಂತಹ ಬದನೆಕಾಯಿ ಏನಿತ್ತು ಅದನ್ನು ಹಾಕ್ಕೊಳ್ಳಿ. ನೀರು ಗೀರು ಏನೂ ಹಾಕಬೇಡಿ, ಯಾಕೆ ಅಂತ ಹೇಳಿದ್ರೆ ತುಂಬಾ ಬೇಗ ಒಗ್ಗರಣೆಯಲ್ಲಿ ಬೇಯುತ್ತೆ ತರಕಾರಿಗಳು. ನೀರು ಹಾಕಿದ್ರೆ ಪಿಚ್ಚು ಪಿಚ್ಚು ಆಗುತ್ತೆ, ಟೇಸ್ಟು ಚೆನ್ನಾಗಿ ಬರಲ್ಲ. ಸೊ ಇದಿಷ್ಟು ಆದಮೇಲೆ ಇದಕ್ಕೆ ಮೇಲ್ಗಡೆ ಒಂದು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬಿಟ್ಟರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಆ 5 ನಿಮಿಷ ಸಮಯ ಯಾಕೆ ವೇಸ್ಟ್ ಮಾಡೋದು, ರೊಟ್ಟಿ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಅಷ್ಟರೊಳಗಡೆ 1 ಲೋಟದಷ್ಟು ನೀರನ್ನು ತೊಗೊಂಡಿದ್ದೀನಿ. ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ನಂತರ 1 ಲೋಟದಷ್ಟೇ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಒಂದಕ್ಕೊಂದು ಸಮ. ಸೊ ಇವಾಗ ಇದನ್ನು ಚೆನ್ನಾಗಿ ನೀರು ಕುದಿಯೋ ತನಕ ಬಿಟ್ಟು ನಂತರ ನೀವು ರಾಗಿ ಹಿಟ್ಟು ಹೇಗೆ ಮಾಡ್ತೀರ ಮುದ್ದೆನ, ಅದೇ ಥರನೇ ಪ್ರೊಸೀಜರ್ ಇದು. ಚೆನ್ನಾಗಿ ಅದನ್ನು ತೊಳಸಿ ಚೆನ್ನಾಗಿ ನಾದ್ಕೋಬೇಕು. ರೊಟ್ಟಿ ಹಿಟ್ಟಿನ ಹದಕ್ಕೆ ಅದು ಬರಬೇಕು. ಸ್ಟವ್ ಮೇಲಿದ್ರೆ ಸರಿಯಾಗಲ್ಲ, ಕೆಳಗೆ ಇಳಿಸ್ಕೊಂಡು ಚೆನ್ನಾಗಿ ಅದನ್ನು ನಾದ್ಕೊಳ್ಳಿ. ಅದು ಸ್ಮೂತಾಗಿ ಸಾಫ್ಟಾಗಿ ಹಿಟ್ಟು ಬರಬೇಕು. ಈ ಹದಕ್ಕೆ ಬಂದ ತಕ್ಷಣ ಮುಗೀತು ಕತೆ ರೊಟ್ಟಿದು. ಸೊ ಇವಾಗ ಇದನ್ನು ಮುಚ್ಚಿಟ್ಕೊಳ್ಳಿ, ಆರಕ್ಕೆ ಬಿಡಬೇಡಿ. ಆರಿದ್ರೆ ಹಾರ್ಡಾಗುತ್ತೆ, ರೊಟ್ಟಿ ಚೆನ್ನಾಗಿ ಬರಲ್ಲ. ಹಾಗಾಗಿ ಸೊ ಇದಿಷ್ಟು ಮಾಡ್ಕೊಳ್ಳೋದ್ರೊಳಗಡೆ ತರಕಾರಿ ಬೆಂದಿರುತ್ತೆ. ಏನಾಗಿದೆ ನೋಡೋಣ ಬನ್ನಿ. ನೋಡಿ, ಪರ್ಫೆಕ್ಟಾಗಿ ಬೆಂದಿದೆ. ಸೊ ಇದಕ್ಕೆ ಇವಾಗ ನಿಮ್ಮ ಮನೇಲಿರುವಂಥ ಎಲ್ಲ ಪುಡಿನೂ ಹಾಕಿ, ಎಲ್ಲ ಅಂದರೆ ಏನೇನೋ ಹಾಕಬೇಡಿ. ಅರ್ಧ ಚಮಚ ಜೀರಾ ಪುಡಿ, ಧನಿಯಾ ಪುಡಿ, ಜೊತೆಗೆ ಅರಿಶಿನ, ನಿಮ್ಮ ಮನೇಲಿ ಮಾಡೋಂತಹ ಸಾಂಬಾರು ಪುಡಿ ಇದ್ದರೆ ಸಾಂಬಾರು ಪುಡಿ 1 ಚಮಚ ಹಾಕಿ. ಸಾಂಬಾರು ಪುಡಿ ಇಲ್ಲ ಅನ್ನೋರು ಅಚ್ಕಾರದ ಪುಡಿನ 1 ಚಮಚ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಖಾರ ಮುಂದೆ ತಿಂತೀನಿ ಅನ್ನೋರು ಒಂದು ಅರ್ಧ ಚಮಚ ಜಾಸ್ತಿ ಹಾಕ್ಕೋಬೋದು, ನೋ ಪ್ರಾಬ್ಲಮ್. ಇವಾಗ ಇದಕ್ಕೆ ನಾವು ಚಾಟ್ ಮಸಾಲ, ಗರಂ ಮಸಾಲ ಮತ್ತು ಆಮ್ಚೂರು ಪೌಡ್ರನ್ನ ಹಾಕ್ಕೊಳ್ಳೇಬೇಕು, ಆಗಲೇ ಟೇಸ್ಟ್ ಚೆನ್ನಾಗಿ ಬರೋದು. ಅದರಲ್ಲಂತೂ ಚಾಟ್ ಮಸಾಲ ಹಾಕಿ, ಯಾಕೆ ಅಂತಂದರೆ ಅದರಲ್ಲಿ ಕರಿ ಉಪ್ಪು ಅಂದರೆ ಬ್ಲ್ಯಾಕ್ ಸಾಲ್ಟ್ ಜೊತೆಗೆ ಜಿಂಜರ್ ಗಾರ್ಲಿಕ್ದು ಪೌಡರ್ ಇರುತ್ತೆ. ಟೇಸ್ಟ್ ಅಂತೂ ಅದ್ಭುತವಾಗಿ ಭಯಂಕರವಾಗಿ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಬಿಡೋಣ. ನೀವೇನಾದ್ರು ಚಪಾತಿ ಮಾಡ್ಕೊಳ್ಳೋದಿದ್ರೆ ಈ ಹದದಲ್ಲಿ ಕೂಡ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ಇಲ್ಲ ಸ್ವಲ್ಪ ನೀರಾಗಿ ಬೇಕು ನನಗೆ ಅಂದರೆ ಒಂದು ಅರ್ಧ ಲೋಟ ನೀರನ್ನು ಹಾಕ್ಕೊಂಡು ಮೇಲೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಯಾಕೆಂದರೆ ನಾವು ತರಕಾರಿ ಬೇಯೋವಾಗ ಮಾತ್ರ ಉಪ್ಪು ಹಾಕಿದ್ವಿ ಅಲ್ಲ. ಸೊ ಇವಾಗ ಅದಕ್ಕೊಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ಇವಾಗ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಅಡುಗೆ ಎಲ್ಲ ಮಾಡಿದ್ಮೇಲೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಮಾಧಾನ, ಆಗಲೇ ಅಡುಗೆ ಮುಗ್ದಂಗೆ. ಸೊ ಇವಾಗ ಅದನ್ನು ಕೂಡ ಹಾಕಿ ಚೆನ್ನಾಗಿ 2 ಕುದಿ ಕುದಿಸಿದ್ರೆ ನಿಮಗೆ ಗೊಜ್ಜು ರೆಡಿ ಆಯಿತು. ಹಿಟ್ಟಿನ ಕತೆ ಏನಾಗಿದೆ ನೋಡೋಣ ಬನ್ನಿ. ಹಿಟ್ಟು ಬಿಸಿಯಾಗಿ ಹಾಗೇ ಇದೆ. ಇದನ್ನು ಚಪಾತಿ ಥರ ಲಟ್ಟಿಸ್ಕೊಳ್ಳಬಹುದು. ನನಗೆ ರೊಟ್ಟಿ ತಟ್ಟಿದ್ರೇ ಸಮಾಧಾನ. ರೊಟ್ಟಿ ತೆಳುವಾಗಿ ಬರಬೇಕು ಅಂದರೆ ನಿಮ್ಗೊಂದು ಟಿಪ್ ಹೇಳ್ತೀನಿ. ಏನು ಅಂತ ಹೇಳಿದ್ರೆ, ನಿಮ್ಗೆ ಯಾರ ಮೇಲೆ ತುಂಬ ಕೋಪ ಇದೆ ಅವ್ರು ನೆನೆಸ್ಕೊಳ್ಳಿ ಸಾಕು, ತೆಳುವಾಗಿ ಬರುತ್ತೆ ರೊಟ್ಟಿ. ಸೊ ಇವಾಗ ತವ ಕಾದಿದೆ ಚೆನ್ನಾಗಿ. ಇವಾಗ ಇದಕ್ಕೆ ರೊಟ್ಟಿನ ಹಾಕಿ ನಂತರ 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈ ರೊಟ್ಟಿನ ಸುಟ್ಕೊಳ್ಳಬಹುದು ಕೆಂಡದಲ್ಲಿ, ಅಥವಾ ಸ್ಟವ್ ಮೇಲೆ, ಗ್ಯಾಸ್ ಸ್ಟವ್ ಮೇಲೆ ಕೂಡ ಹಾಕ್ಕೊಂಡು ನೀವು ಸುಟ್ಕೊಂಡ್ರು ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೇನು ಆಯಿಲ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರು ಡಯಟ್ ಮಾಡೋರ್ಗಂತೂ ದಿ ಬೆಸ್ಟ್ ರೊಟ್ಟಿ, ಚೆನ್ನಾಗಿರುತ್ತೆ. ವಯಸ್ಸಾದವ್ರು ಕೂಡ ತಿನ್ಬೋದು, ಸಾಫ್ಟಾಗಿರುತ್ತೆ. ಏನು ಮಾಡ್ತೀರಾ ಇವಾಗ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.